ಎಲ್ಲರಿಗೂ ನಮಸ್ಕಾರ. ನಾನು ಡಿ.ಪಿ. ಶ್ರೀಕಾಂತ, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಳೂರು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ನಾವು ಜನಗಣತಿ ಮತ್ತು ಮಾದರಿ ಸಮೀಕ್ಷೆ, ಸೆನ್ಸಸ್ ಆ್ಯಂಡ್ ಸ್ಯಾಂಪ್ಲಿಂಗ್ ಸರ್ವೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು 2ನೇ ಅಧ್ಯಾಯ, ಅದರಲ್ಲಿ 4ನೇ ಭಾಗ 2.4 ಸೆನ್ಸಸ್ ಆ್ಯಂಡ್ ಸ್ಯಾಂಪಲ್ ಸರ್ವೆ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆ, ಸೆನ್ಸಸ್ ಆ್ಯಂಡ್ ಸ್ಯಾಂಪ್ಲಿಂಗ್ ಸರ್ವೆ. ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಮೊದಲನೇದು. ಸೆನ್ಸಸ್ ಆರ್ ಕಂಪ್ಲೀಟ್ ಎನ್ಯುಮರೇಷನ್. ಹಾಗಂದ್ರೆ ಏನು? ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಹೊಂದಿರುವ ಸಮೀಕ್ಷೆಗೆ ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಅಂಥೇಳಿ ಕರೀತಾರೆ. ಇಲ್ಲಿ ಎಲ್ಲ ಕುಟುಂಬಗಳಿಂದಲೂ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಅದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿರ್ಬೋದು, ಎಲ್ಲ ಕುಟುಂಬಗಳಿಂದಲೂ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ಅಂದರೆ ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಹೊಂದಿರುವ ಸಮೀಕ್ಷೆಗೆ ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಅಂಥೇಳಿ ಕರಿತೇವೆ. ಎ ಸರ್ವೆ ವಿಚ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದಿ ಪಾಪ್ಯುಲೇಷನ್ ಈಸ್ ನೋನ್ ಆಸ್ ಸೆನ್ಸಸ್ ಆರ್ ಎ ಮೆಥಡ್ ಆಫ್ ಕಂಪ್ಲೀಟ್ ಎನ್ಯುಮರೇಷನ್. They have to obtain information from all the households in rural and urban India. ಎಲ್ಲರಿಂದಲೂ ಮಾಹಿತಿ ಸಂಗ್ರಹಿಸುವಂಥದ್ದು, ಇಡೀ ಜನಸಂಖ್ಯೆಯಿಂದಲೇ ಮಾಹಿತಿ ಸಂಗ್ರಹಿಸುವಂಥದ್ದನ್ನು ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಅಂತೇಳಿ ಕರೀತೇವೆ. ಇದು ಜನಸಂಖ್ಯೆಯ ಪ್ರತಿಯೊಂದು ವೈಯಕ್ತಿಕ ಘಟಕಗಳನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಕೆಲವರನ್ನು ಆರಿಸ್ಕೊಳ್ಳೋದು, ಕೆಲವರನ್ನು ಬಿಡೋದು, ಆ ರೀತಿಯ ಪ್ರಶ್ನೆ ಇಲ್ಲ. ಭಾರತದಲ್ಲಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತೆ. ಮನೆ ಮನೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಜನನ ಮತ್ತು ಮರಣ ದರ, ಸಾಕ್ಷರತೆ, ಉದ್ಯೋಗ, ಜೀವಿತಾವಧಿ, ಜನಸಂಖ್ಯಾ ಗಾತ್ರ ಮತ್ತು ರಚನೆ ಇತ್ಯಾದಿಗಳ ಬಗ್ಗೆ ಭಾರತದ ರಿಜಿಸ್ಟ್ರಾರ್ ಜನರಲ್ ಅವರು ಮಾಹಿತಿಯನ್ನು ಸಂಗ್ರಹಿಸಿ ಪ್ರಕಟಿಸ್ತಾರೆ. ಇತ್ತೀಚೆಗೆ ಜನಗಣತಿ ನಡೆದಿದ್ದು ಅಂತ ಹೇಳಿದ್ರೆ 2011ರಲ್ಲಿ. The essential feature of this method is that this covers every individual unit in the entire population. We cannot select some and leave out others. You may be familiar with the census of India, which is carried out every 10 years. A house-to-house inquiry is carried out, covering all households in India. Demographic data are birth and death rates, literacy, workforce, life expectancy, size and composition of population, etc. are collected and published by the Registrar General of India. The last census of India was held in February 2011. 2001ರ ಜನಗಣತಿ ಪ್ರಕಾರ ಭಾರತ ಜನಸಂಖ್ಯೆ 102.7 ಕೋಟಿಯಾಗಿತ್ತು. 1901ರಲ್ಲಿ ಇದು 23.83 ಕೋಟಿಗಳಾಗಿತ್ತು. 100 ವರ್ಷಗಳ ಕಾಲಾವಧಿಯಲ್ಲಿ ಭಾರತ ಜನಸಂಖ್ಯೆ 78.87 ಕೋಟಿಗೆ ಏರಿಕೆಯಾಗಿದೆ. 81ರ ಜನಗಣತಿ 1960-1970 ಅಲ್ಲಿ ಜನಸಂಖ್ಯೆ ಹೆಚ್ಚಳದ ದರ ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿತ್ತು. 91ರ ಜನಗಣತಿಯು 1980ರ ದಶಕದಲ್ಲಿ ಜನಸಂಖ್ಯಾ ಹೆಚ್ಚಳದ ದರವು 2.14%ರಷ್ಟಿತ್ತು ಅನ್ನೋದು ಗೊತ್ತಾಗುತ್ತೆ. 2001ರ ಜನಗಣತಿಯು 1990ರ ದಶಕದಲ್ಲಿ ಅದು 1.93%ಕ್ಕೆ ಇಳಿಕೆಯಾಗಿದೆ ಅನ್ನೋದು ನಮಗೆ ಅಂಕಿಅಂಶಗಳಿಂದ ತಿಳಿಯುತ್ತೆ. ಅದರಲ್ಲಿ ಇನ್ನೊಂದು ಮಾದರಿ ಸಮೀಕ್ಷೆ, ಸ್ಯಾಂಪಲ್ ಸರ್ವೆ ಅಂತ ಕರೀತೇವೆ. ಅರ್ಥಶಾಸ್ತ್ರದಲ್ಲಿ ಜನಸಂಖ್ಯೆ ಮತ್ತು ವಿಶ್ವ ಅಂದರೆ ಒಟ್ಟಾರೆ ಅಧ್ಯಯನ ಮಾಡುವ ಘಟಕಗಳು ಅಂತ ಹೇಳಿ ಅರ್ಥ. ಹಾಗಾಗಿ ಹೀಗೆ ಅಧ್ಯಯನ ಮಾಡಿದ ಫಲಿತಾಂಶವನ್ನು ಉದ್ದೇಶಪೂರ್ವಕವಾಗಿ ಅನ್ವಯ ಮಾಡಲಾಗುವ ಒಂದು ಗುಂಪೆ ಜನಸಂಖ್ಯೆ ಅಥವಾ ವಿಶ್ವ ಅಂತ ಕರೀತೇವೆ. ಅದು ಒಟ್ಟಾರೆಯಾಗಿರುವಂಥದ್ದು ಜನಸಂಖ್ಯೆ, ಅದನ್ನು ವಿಶ್ವ ಅಂತ ಕರೀತೇವೆ.
ಜನಸಂಖ್ಯೆಯೊಂದರ ಸಮೀಕ್ಷೆಯ ಉದ್ದೇಶಕ್ಕೆ ಅನುಸಾರವಾಗಿ ಯಾವಾಗಲೂ ಎಲ್ಲ ವ್ಯಕ್ತಿಗಳು ವಸ್ತುಗಳ ನಿರ್ದಿಷ್ಟ ಗುಣಲಕ್ಷಣಗಳನ್ನು ನಾವು ಮೌಲ್ಯಮಾಪನ ಮಾಡ್ತೀವಿ, ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ. ಮಾದರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮೊದಲ ಕೆಲಸ ಅಂತ ಹೇಳಿದ್ರೆ ಜನಸಂಖ್ಯೆಯನ್ನು ಗುರ್ತು ಮಾಡಬೇಕು. ಮೊದಲು ಎಲ್ಲಿ ನಾವು ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಲ್ಲಿ ಜನಸಂಖ್ಯೆಯನ್ನು ಮೊದಲು ಗುರ್ತು ಮಾಡಿಕೊಳ್ಬೇಕು. ಒಮ್ಮೆ ಜನಸಂಖ್ಯೆಯನ್ನು ಗುರುತಿಸಿದ ನಂತರ ಒಟ್ಟಾರೆ ಜನಸಂಖ್ಯೆಯನ್ನು ಅಧ್ಯಯನ ಮಾಡಲು ಕಷ್ಟ ಆಗೋದ್ರಿಂದ ಸಂಶೋಧಕ ಮಾದರಿಯ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಇಡಿಯಾದಂತಹ ಜನಸಂಖ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ ಹೆಚ್ಚು ಕಾಲಾವಕಾಶ ಬೇಕಾಗುತ್ತೆ. ಆದ್ದರಿಂದ ಮಾದರಿಯನ್ನು ಆಯ್ಕೆ ಮಾಡಿಕೊಂಡು ಮಾಹಿತಿಯನ್ನು ಪಡೆಯಲಾಗುತ್ತೆ. ಸಂಶೋಧಕ ಆ ಕೆಲಸವನ್ನು ಮಾಡ್ತಾನೆ. ಮಾಹಿತಿಯನ್ನು ಪಡೆಯಬೇಕಾಗಿರುವ ಜನಸಂಖ್ಯೆಯ ಒಂದು ಭಾಗಕ್ಕೆ ನಾವು ಮಾದರಿ ಅಂತ ಹೇಳಿ ಕರಿತೇವೆ. ಮಾದರಿ, ಸ್ಯಾಂಪಲ್ ಅಂತ ಕರಿತೇವೆ. ಜನಸಂಖ್ಯೆಯ ಒಂದು ಭಾಗ ಇದು ಮಾದರಿ. ನಾವು ಆ ಮಾದರಿಯಲ್ಲಿ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಿ ಅದನ್ನು, ಆ ಫಲಿತಾಂಶವನ್ನು ಇಡೀ ಜನಸಂಖ್ಯೆಗೆ ನಾವು ಅನ್ವಯ ಮಾಡ್ತೀವಿ. ಈ ರೀತಿಯಲ್ಲಿ ಮಾದರಿ ಸಮೀಕ್ಷೆ ನಡೆಯುತ್ತೆ. ಸಾಮಾನ್ಯವಾಗಿ ಉತ್ತಮ ಮಾದರಿ ಅಂತ ಹೇಳಿದ್ರೆ ಅದು ಜನಸಂಖ್ಯೆಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದು ಸಮಂಜಸವಾದಂತಹ ನಿಖರವಾದ ಮಾಹಿತಿಯನ್ನು ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ನಮಗೆ ಕೊಡುತ್ತೆ. ಪಾಪ್ಯುಲೇಷನ್ ಆರ್ ದ ಯೂನಿವರ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ totality of the items under study. Thus, the population or the universe is a group to which the result of the study are intended to apply. A population is always all the individual items who possess certain characteristics according to the purpose of the survey. The first task in the selecting a sample is to identify the population. ಮೊದಲು ಜನಸಂಖ್ಯೆಯನ್ನು ಗುರುತು ಮಾಡಬೇಕು. Once the population is identified, the researcher selects a representative sample. ಜನಸಂಖ್ಯೆ ಆಯ್ಕೆ ಆದಮೇಲೆ ಆ ರಿಸರ್ಚ್ ಮಾಡುವಂತಹ ವ್ಯಕ್ತಿ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್, ಮಾದರಿಯನ್ನು ಆಯ್ಕೆ ಮಾಡಿಕೊಳ್ತಾನೆ. A sample refers to a group or section of the population from which information is to be obtained. ನಾವು ಎಲ್ಲಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು ಆ ಗುಂಪಿನಲ್ಲಿ ನಾವು ಸ್ಯಾಂಪಲನ್ನು ತಗೊಳ್ತೀವಿ. ಸ್ಯಾಂಪಲ್ ರೆಫರ್ಸ್ ಟು ಎ ಗ್ರೂಪ್, ಅದೊಂದು ಚಿಕ್ಕದಾದಂತಹ ಗ್ರೂಪ್ ಆಗಿರುತ್ತೆ ಅನ್ನುವಂಥದ್ದು. ಎ ಗುಡ್ ಸ್ಯಾಂಪಲ್ ಅಂದರೆ ಏನು? ಈಸ್ ಜನರಲಿ ಸ್ಮಾಲರ್ ದ್ಯಾನ್ ದ ಪಾಪ್ಯುಲೇಷನ್ ಆ್ಯಂಡ್ ಈಸ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ರೀಸನಬಲ್ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಅಬೌಟ್ ದ ಪಾಪ್ಯುಲೇಷನ್ ಆ್ಯಟ್ ಎ ಮಚ್ ಲೋಯರ್ ಕಾಸ್ಟ್ ಆ್ಯಂಡ್ ಶಾರ್ಟರ್ ಟೈಮ್. ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂಥ ಮಾಹಿತಿಯನ್ನು ನಾವು ಪಡೆಯುವಂಥದ್ದು ಬಹಳ ಅಗತ್ಯವಾಗಿರುತ್ತೆ. ಆ ರೀತಿಯಲ್ಲಿ ನಾವು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಬೇಕು. ಸ್ಯಾಂಪಲ್ ಸರ್ವೆನಲ್ಲಿ ಅದೊಂದು ಅನುಕೂಲತೆಗಳು, ಆ ಎರಡು ಅನುಕೂಲತೆಗಳನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಸರಾಸರಿ ಆದಾಯ ಇದೆ. ಸರಾಸರಿ ಆದಾಯವನ್ನು ಕಂಡುಹಿಡಬೇಕಾದ್ರೆ ಅಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನು ನಾವು ಕಂಡುಹಿಡಿದು ಅವುಗಳ ಮೊತ್ತವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಸರಾಸರಿ ಆದಾಯ ನಮಗೆ ಸಿಗುತ್ತೆ. ಆ ರೀತಿ ಮಾಡಲಿಕ್ಕೆ ಹೋದಾಗ ಎಲ್ಲರ ಆದಾಯವನ್ನು ದಾಖಲಿಸಲಿಕ್ಕೆ ಹೊರಟಾಗ ಹೆಚ್ಚು ಗಣತಿದಾರರು ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸಮಯಾವಕಾಶವೂ ಜಾಸ್ತಿ ಆಗುತ್ತೆ. ಅದಕ್ಕೆ ಬದಲಾಗಿ ಒಂದು ನಿರ್ದಿಷ್ಟ ಪ್ರದೇಶದ ಕೆಲವು ವ್ಯಕ್ತಿಗಳ ಪ್ರಾತಿನಿಧಿಕ ಮಾದರಿಯನ್ನು ಆಯ್ಕೆ ಮಾಡಿ ಅವರ ಆದಾಯವನ್ನು ಕಂಡುಹಿಡಿಯಲಾಗುತ್ತೆ. ಮೊದಲು ಆಯ್ಕೆ ಮಾಡಿದ ಗುಂಪಿನ ವ್ಯಕ್ತಿಗಳ ಸರಾಸರಿ ಆದಾಯವನ್ನು ಇಡೀ ಪ್ರದೇಶದ ಜನರ ಅಂದಾಜು ಸರಾಸರಿ ಆದಾಯ ಅಂಥೇಳಿ ಅದನ್ನು ಅನ್ವಯಿಸಲಾಗುತ್ತೆ. ಸೊ ಇಲ್ಲಿ if we want to study the average income of people in a certain region, according to the census method, you would be required to find out the income of every individual in the region, add them up and divide by number of individuals to get the average income of the people in the region. This method would require huge expenditure as large number of enumerators have to be employed. So alternative ಏನದಕ್ಕೆ? We select a representative sample of a few individuals from that region and find out their income. The average income of
the selected group of individuals is used as an estimate of average income of the individuals of the entire region. ಅದಕ್ಕೆ ಅನ್ವಯಿಸಿ ನಾವಿಲ್ಲಿ ಹೇಳ್ತೀವಿ. ಹಾಗೆಯೇ ಇನ್ನೊಂದು ಉದಾಹರಣೆ ನೋಡ್ಬೋದು ಇಲ್ಲಿ. ಒಂದು ಸಂಶೋಧನಾ ಸಮಸ್ಯೆ ಏನು ಅಂತ ಹೇಳಿ ಮೊದಲು ಗುರುತು ಮಾಡ್ಕೊಳ್ಬೇಕು. ನಾವು ಸ್ಯಾಂಪಲ್ ಸರ್ವೆ ಮಾಡಬೇಕಾದ್ರೆ ಎಲ್ಲಿ ನಾವು ಅಧ್ಯಯನ ಮಾಡಬೇಕು ಅನ್ನೋದನ್ನು ಮೊದಲು ತೀರ್ಮಾನ ಮಾಡಬೇಕು. ಸಂಶೋಧನಾ ಸಮಸ್ಯೆ ಏನು? ಉದಾಹರಣೆಗೆ ಇಲ್ಲಿ ಮಣಿಪುರ ರಾಜ್ಯದ ಚುರಚಂದಪುರ ಜಿಲ್ಲೆಯ ಕೃಷಿ ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡೋದು. ಹಾಗಾದರೆ ಜನಸಂಖ್ಯೆ ಯಾವುದಾಗುತ್ತಲ್ಲಿ? ಆ ಜಿಲ್ಲೆಯ ಎಲ್ಲ ಕೃಷಿ ಕಾರ್ಮಿಕರನ್ನು ಜನಸಂಖ್ಯೆ ಅಂತೇಳಿ ಗುರುತು ಮಾಡ್ಕೋಬೋದು. ಮಾದರಿ ಅಂದರೆ ಏನು? ಹಾಗಾದರೆ ಚುರಚಂದಪುರ ಜಿಲ್ಲೆಯಲ್ಲಿನ ಒಟ್ಟು ಕಾರ್ಮಿಕರ ಅಥವಾ ಕೃಷಿ ಕಾರ್ಮಿಕರ 10% ಮಾದರಿಯಾಗಿ ತಗೊಳ್ತೀವಿ. ಆ 10% ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಒಂದು ತೀರ್ಮಾನಕ್ಕೆ ಬಂದು ಅದನ್ನು ಆ ಇಡೀ ಗ್ರಾಮದ ಜಿಲ್ಲೆಯ ಕಾರ್ಮಿಕರ ಆರ್ಥಿಕ ಸ್ಥಿತಿ ಹೀಗಿದೆ ಅಂಥೇಳಿ ಅನ್ವಯಿಸ್ತೇವೆ. ಆ ರೀತಿಯಲ್ಲಿ ಮಾದರಿ ಸಮೀಕ್ಷೆ ನಡೆಯುತ್ತೆ. ಸೊ ಫಸ್ಟ್ ಒನ್ ಇಸ್ ರಿಸರ್ಚ್ ಪ್ರಾಬ್ಲಮ್ ಟು ಸ್ಟಡಿ ದಿ ಎಕನಾಮಿಕ್ ಕಂಡೀಷನ್ ಆಫ್ ಅಗ್ರಿಕಲ್ಚರಲ್ ಲೇಬರ್ಸ್ ಇನ್ ಚುರಚಂದಾಪುರ ಡಿಸ್ಟ್ರಿಕ್ಟ್ ಆಫ್ ಮಣಿಪುರ್. Population means all agricultural laborers in that particular district. Sample 10% of the laborers in that particular district. ಹೆಚ್ಚು ಈಗಿನ ಭಾಳಷ್ಟು ಸಮೀಕ್ಷೆಗಳು ಮಾದರಿ ಸಮೀಕ್ಷೆಗಳೇ ಆಗಿರ್ತವೆ. ಮಾದರಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಂಬಲು ಅರ್ಹವಾದಂತಹ ಮತ್ತು ಖಚಿತವಾದ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಮಾದರಿ ಜನಸಂಖ್ಯೆಗಿಂತ ಚಿಕ್ಕದಾಗಿರೋದ್ರಿಂದ ಗಾಢವಾದ ಶೋಧನೆಯ ಮೂಲಕ ಹೆಚ್ಚು ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಬಹುದು. ಗಣತಿದಾರ ಸಣ್ಣ ತಂಡದ ಅಗತ್ಯ ಇರೋದ್ರಿಂದ ತರಬೇತಿಗೊಳಿಸೋದಾಗಲಿ ಮೇಲ್ವಿಚಾರಣೆ ಮಾಡೋದಾಗಲಿ ಸ್ವಲ್ಪ ಸುಲಭವಾಗುತ್ತೆ ಅನ್ನುವಂಥದ್ದು. ಮೋಸ್ಟ್ ಆಫ್ ದ ಸರ್ವೇಸ್ ಆರ್ ಸ್ಯಾಂಪಲ್ ಸರ್ವೇಸ್. ದೀಸ್ ಆರ್ preferred in statistics because of a number of reasons. A sample can provide reasonably reliable and accurate information at a lower cost and shorter time. As samples are smaller than population, more detailed information can be collected by conducting intensive enquiries. As we need a smaller team of enumerators, it is easier to train them and supervise their work more effectively. ನಾವು ಮಾದರಿಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು? ಮಾದರಿಯಲ್ಲಿ ಎರಡು ಮುಖ್ಯ ವಿಧಾನಗಳಿದೆ. ಯಾದೃಚ್ಛಿಕ, ಅನಿಶ್ಚಿತ ಅಥವಾ ರ್ಯಾಂಡಮ್ ಅಂತ ಒಂದು, ಯಾದೃಚ್ಛಿಕ ಅಲ್ಲದ ನಿಶ್ಚಿತ ಅಥವಾ ನಾನ್ ರ್ಯಾಂಡಮ್ ಮಾದರಿ ಅಂಥೇಳಿ ಇನ್ನೊಂದು. ಇಲ್ಲಿ ಎರಡು ರೀತಿಯಲ್ಲಿ ಮಾದರಿಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. Now the question is, how do you do the sampling? There are two main types of sampling, random and non-random. ಹಾಗಾದರೆ ಏನು ಅವೆರಡರ ಅರ್ಥ ಅಂಥೇಳಿ ನೋಡೋಣ. ಯಾದೃಚ್ಛಿಕ ಅಥವಾ ಅನಿಶ್ಚಿತ ಮಾದರಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್. ಇದರ ಹೆಸರೇ ಹೇಳ್ತದೆ. ಯಾದೃಚ್ಛಿಕ ಅನಿಶ್ಚಿತ ಮಾದರಿಯಲ್ಲಿ ವೈಯಕ್ತಿಕ ಘಟಕಗಳನ್ನು ಜನಸಂಖ್ಯೆಯಿಂದ ಅನಿಶ್ಚಿತವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ನಾವು ಜನಸಂಖ್ಯೆಯಿಂದ ಮಾದರಿಯನ್ನು ತೆಗೆದುಕೊಳ್ಬೇಕು. ಹೇಗೆ ತೆಗೆದುಕೊಳ್ತೀವಿ? ಅನಿಶ್ಚಿತವಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಉದಾಹರಣೆಗೆ, ಪೆಟ್ರೋಲ್ ಬೆಲೆ ಹೆಚ್ಚಳದಿಂದ ನಿರ್ದಿಷ್ಟ ಪ್ರದೇಶದಲ್ಲಿನ ಕುಟುಂಬಗಳ ಬಜೆಟ್ ಮೇಲೆ ಆಗುವ ಪರಿಣಾಮವನ್ನು ನಿರ್ಧರಿಸಲಿಕ್ಕೆ ಸರ್ಕಾರ ಬಯಸಿದೆ ಅಂತ ಅಂದ್ಕೊಂಡಾಗ ನಾವು ಅನಿಶ್ಚಿತವಾಗಿ ಇಲ್ಲಿ ಮಾದರಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂದರೆ ಆಸ್ ದ ನೇಮ್ ಸಜೆಸ್ಟ್ಸ್, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ಒನ್ ವೇರ್ ದ ಇಂಡಿವಿಜುವಲ್ ಯೂನಿಟ್ಸ್ ಫ್ರಮ್ ದಿ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್. ದ ಗೌರ್ಮೆಂಟ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ದ ಗೌರ್ಮೆಂಟ್ ವಾಂಟ್ಸ್ ಟು ಡಿಟರ್ಮೈನ್ ದಿ ಇಂಪ್ಯಾಕ್ಟ್ ಆಫ್ ದ ರೈಸ್ ಇನ್ ಪೆಟ್ರೋಲ್ ಪ್ರೈಸ್ ಆನ್ ದ ಹೌಸ್ ಹೋಲ್ಡ್ ಬಜೆಟ್ ಆಫ್ ಎ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ. ಹೇಗೆ ಮಾಡುತ್ತೆ ನೋಡೋಣ. ಯಾವುದೋ ಒಂದು ಗುಂಪಿನ ಜನರಿಗೆ ಪೆಟ್ರೋಲಿಯಂ ಪ್ರೈಸನ್ನು ಏರಿಸಿದಾಗ ಅದರ ಪರಿಣಾಮ ಏನು ಅಂಥೇಳಿ ತಿಳಿಬೇಕಿದೆ. 30 ಕುಟುಂಬಗಳನ್ನು
ಪ್ರಾತಿನಿಧಿಕ ಮಾದರಿಯನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾವೆ. ಆ ಪ್ರದೇಶದಲ್ಲಿ 300 ಕುಟುಂಬಗಳು ಇದ್ದಾವೆ. 300ರಲ್ಲಿ 30 ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ರ್ಯಾಂಡಮ್ ಆಗಿ ಅಂತ ಹೇಳಿದ್ರೆ, 30 ಹೆಸರುಗಳು ಅಂದರೆ 300 ಹೆಸರುಗಳನ್ನು ಒಂದು ಕುಟುಂಬಗಳ ಹೆಸರನ್ನು ಚೀಟಿಯಲ್ಲಿ ಬರೆದು ಸರಿಯಾಗಿ ಮಿಶ್ರಣವನ್ನು ಮಾಡಿ 30 ಹೆಸರುಗಳನ್ನು ಒಂದೊಂದಾಗಿ ಆರಿಸಿಕೊಳ್ಳಲಾಗುತ್ತೆ. ಇಲ್ಲಿ ಎಲ್ಲರಿಗೂ ಆಯ್ಕೆಯಾಗುವಂತಹ ಸಮಾನ ಅವಕಾಶಗಳಿರ್ತವೆ. ಈ ರೀತಿ ಆಯ್ಕೆ ಮಾಡಿಕೊಂಡಂತಹ ಮಾದರಿಗೆ ಯಾದೃಚ್ಛಿಕ ಮಾದರಿ ಅಂತ ಹೇಳಿ ಕರಿತೇವೆ. ಲಾಟ್ರಿ ವಿಧಾನ ಅಂತಲೂ ಕೂಡ ಇದಕ್ಕೆ ನಾವು ಕರಿತೇವೆ, ಲಾಟ್ರಿ ವಿಧಾನ. ಫಾರ್ ದಿಸ್ a representative sample of 30 households has to be taken and studied. The names of all the 300 households of the area are written on piece of paper and mixed well, and then 30 names to be interviewed are selected one by one. ಸೊ 300ರಲ್ಲಿ 30 ಕುಟುಂಬಗಳನ್ನು ಲಾಟ್ರಿ ಮೂಲಕ ಆಯ್ಕೆ ಮಾಡ್ಕೊಂಡಿದ್ದೀವಿ. ದಿಸ್ ಈಸ್ ಕಾಲ್ಡ್ ದ ಲಾಟ್ರಿ ಮೆಥಡ್. ದ ಸೇಮ್ ಕುಡ್ ಬಿ ಡನ್ ಯೂಸಿಂಗ್ ಎ ರ್ಯಾಂಡಮ್ ನಂಬರ್ ಟೇಬಲ್ ಆಲ್ಸೋ. ಯಾದೃಚ್ಛಿಕ ಸಂಖ್ಯಾಕೋಷ್ಟಕವನ್ನು ಉಪಯೋಗಿಸೋದು ಹೇಗೆ? ಸಂಖ್ಯಾಕೋಷ್ಟಕ ಅದೇ, ಈಗ 300 ಕುಟುಂಬದಲ್ಲಿ 30 ಕುಟುಂಬಗಳನ್ನು ಮಾದರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಗರಿಷ್ಠ ಸಂಖ್ಯೆ ಅಲ್ಲಿ 300 ಇದೆ. ಅಲ್ಲಿ ನಾವು 3 ಅಂಕೆಯ ಅನಿಶ್ಚಿತ ಸಂಖ್ಯೆಗಳನ್ನು ಅನುಕ್ರಮವಾಗಿ ಸಮಾಲೋಚಿಸ್ತೀವಿ. ನಾವು 300ಕ್ಕಿಂತ ಹೆಚ್ಚಿನ ಅನಿಶ್ಚಿತ ಸಂಖ್ಯೆಗಳನ್ನು ಬಿಟ್ಟು ಬಿಡ್ತೀವಿ. ಯಾಕೆಂದರೆ ಇಲ್ಲಿರೋದೇ 300 ಕುಟುಂಬ. ಅದರಿಂದ ಆಯ್ಕೆ ಮಾಡಿದ 30 ಕುಟುಂಬಗಳ ಕ್ರಮ ಸಂಖ್ಯೆಗಳನ್ನು ನಾವು ಈ ರೀತಿಯಲ್ಲಿ ಬರ್ಕೊಳ್ತೀವಿ. ಕ್ರಮ ಸಂಖ್ಯೆಯನ್ನು ಅಲ್ಲಿ ಬರೆದು ಅದನ್ನು ಆಯ್ಕೆ ಮಾಡ್ಕೊಳ್ತೀವಿ. ವಿ ನೀಡ್ ಟು ಸೆಲೆಕ್ಟ್ ಎ ಸ್ಯಾಂಪಲ್ ಆಫ್ 30 ಹೌಸ್ಹೋಲ್ಡ್ಸ್ ಔಟ್ ಆಫ್ 300 ಟೋಟಲ್ ಹೌಸ್ಹೋಲ್ಡ್ಸ್. ಹಾಗಾಗಿ ಸೀರಿಯಲ್ ನಂಬರ್ಸನ್ನು ಹಾಕಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಚೀಟಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆ ಸೀರಿಯಲ್ ನಂಬರ್ಸ್ ಇಷ್ಟು ಬಂದಿದೆ, ಒಂದು 30 ಕುಟುಂಬಗಳ ಸೀರಿಯಲ್ ನಂಬರ್ಸ್ ಹೀಗಿದೆ ಅಂತ. ಸೊ ಇದಿಷ್ಟು ಒಂದು ಹಂತ. ಇದಾದ ನಂತರ ಮತ್ತೊಂದು ಈ ಸಮೀಕ್ಷೆ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ. ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಚುನಾವಣಾ ಫಲಿತಾಂಶದ ಪೂರ್ವೋತ್ತರದ ಸಮೀಕ್ಷೆ, ಚುನಾವಣಾ ಫಲಿತಾಂಶದ ಪೂರ್ವೋತ್ತರದ ಸಮೀಕ್ಷೆ, ಎಕ್ಸಿಟ್ ಪೋಲ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಚುನಾವಣೆ ನಡೆದಾಗ ದೂರದರ್ಶನದಲ್ಲಿ ಚುನಾವಣೆ ಬಗ್ಗೆ ಪ್ರಸಾರ ಮಾಡ್ತಾರೆ. ಫಲಿತಾಂಶವನ್ನು ಊಹೆ ಮಾಡಿ ಇಂಥವ್ರು ಗೆಲ್ಬೋದು ಅಂತೇಳಿ ಹೇಳೋದನ್ನು ನಾವು ಗಮನಿಸಿದ್ದೀವಿ. ಈ ರೀತಿ ಹೇಳ್ತಾರಲ್ಲ, ಅದನ್ನು ಚುನಾವಣಾ ಫಲಿತಾಂಶದ ಪೂರ್ವೋತ್ತರದ ಸಮೀಕ್ಷೆ, ಎಕ್ಸಿಟ್ ಪೋಲ್ ಅಂತ ಹೇಳಿ ಕರಿತೇವೆ. ಏನು ಮಾಡ್ತಾರೆ ಹಾಗಾದರೆ? ಚುನಾವಣೆಯ ದಿನ ಮತಗಟ್ಟೆಯಿಂದ ಹೊರಗಡೆ ಬರುವಂತಹ ಮತದಾರರಲ್ಲಿ ಕೆಲವು ಮತದಾರರನ್ನು ಮಾಧ್ಯಮದವರು ಆಯ್ಕೆ ಮಾಡಿಕೊಂಡು ನೀವು ಯಾರಿಗೆ ಮತ ಚಲಾಯಿಸಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಅದರ ಆಧಾರದ ಮೇಲೆ ಹೆಚ್ಚು ಜನ ಯಾರಿಗೆ ಮತವನ್ನು ಚಲಾಯಿಸಿದ್ದಾರೆ ಅಂತ ಹೇಳ್ತಾರೋ ಅದರ ಆಧಾರದ ಮೇಲೆ ಆ ಕ್ಷೇತ್ರದಲ್ಲಿ ಇಂಥವ್ರು ಗೆಲ್ಲಬಹುದು ಅಂಥೇಳಿ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ನಾವು ಚುನಾವಣಾ ಫಲಿತಾಂಶದ ಪೂರ್ವೋತ್ತರದ ಸಮೀಕ್ಷೆ ಅಥವಾ ಎಕ್ಸಿಟ್ ಪೋಲ್ ಅಂತ ಹೇಳಿ ಕರಿತೇವೆ. ಈ ರೀತಿ ಮಾಡುವಂಥದ್ದನ್ನು ನಾವು ದಿನನಿತ್ಯ ಜೀವನದಲ್ಲಿ ಟಿ ವಿಯಲ್ಲಿ ನೋಡ್ತೀವಿ. ಕೆಲವನ್ನ SMS ಮೂಲಕ ಮಾಡ್ತಿರ್ತಾರೆ, ಮಾಹಿತಿಯನ್ನು ಸಂಗ್ರಹಿಸ್ತಾರೆ, ಕೆಲವನ್ನ ನೇರವಾಗಿ ಹೋಗಿ ಸಂಗ್ರಹಿಸ್ತಾರೆ. ಯಾವುದೇ ಇದ್ದರೂ ಕೂಡ ಅದು ಚುನಾವಣಾ ಪೂರ್ವೋತ್ತರ ಸಮೀಕ್ಷೆ ಆ ಸಂದರ್ಭದಲ್ಲಿ ನಡೆಸಿದಾಗ ಈ ಒಂದು ವಿಧಾನದಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ಸೊ ಇದು 2.4 ಅಂತ ಏನಿದೆ ಅದು ಮುಕ್ತಾಯವಾಗುತ್ತೆ.